ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಿ ಶರತ್ ಕುಮಾರ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಒಂದು ರೂಫ್ ಟಾಪ್ ಗಾರ್ಡನಿಂಗ್, ಮೇಲ್ಛಾವಣಿನಲ್ಲಿ ಯಾವ ರೀತಿ ಒಂದು ಕೈತೋಟವನ್ನು ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ಇದು ಸಂಪೂರ್ಣವಾಗಿ ಈ ಥರ್ಮೋಕೋಲ್ ಬಾಕ್ಸ್ಗಳನ್ನ ಉಪಯೋಗಿಸಿ ಮಾಡಿರತಕ್ಕಂತಹ ಒಂದು ಕೈತೋಟ, ಹೂದೋಟ. ಇದರಲ್ಲಿ ಬಹುತೇಕ ಗಿಡಗಳನ್ನ ನಾವು ಥರ್ಮೋಕೋಲ್ ಬಳಸಿ, ಥರ್ಮೋಕೋಲ್ ಬಾಕ್ಸ್ಗಳು, ವೇಸ್ಟ್ ಥರ್ಮೋಕೋಲ್ ಬಾಕ್ಸ್ಗಳನ್ನ ಬಳಸಿ ಮಾಡಿದ್ದೀನಿ. ನೋಡಿ, ಇದರಲ್ಲಿ ವಿವಿಧ ರೀತಿಯ ಗಿಡಗಳನ್ನು, ಅದರಲ್ಲೂ ಸಹ ಹೂ ಗಿಡಗಳನ್ನು ಬೆಳೆದಿದ್ದೀನಿ. ಇವು ಸೆಲ್ಫ್ ವಾಟ್ರಿಂಗ್ ಥರ್ಮೋಕೋಲ್ ಬಾಕ್ಸ್ಗಳು, ನೀರನ್ನು ನಾವೇ ಹೀರ್ಕೊಳ್ತವೆ. ಇಲ್ಲಿ 2 ಥರ್ಮೋಕೋಲ್ ಬಾಕ್ಸ್ಗಳಿರ್ತವೆ. ಕೆಳಗಡೆ ಒಂದು ಬಾಕ್ಸು, ಮೇಲ್ಗಡೆ ಒಂದು ಬಾಕ್ಸು. ಕೆಳಗಡೆ ಬಾಕ್ಸ್ನಲ್ಲಿ ನೀರು ಸದಾ ಇರ್ತದೆ. ಕೆಳಗಡೆ ಬಾಕ್ಸ್ಗೂ ಮೇಲ್ಗಡೆ ಬಾಕ್ಸ್ಗೂ ಒಂದು ವಿಕ್ ಇರ್ತದೆ, ಅಂದರೆ ಒಂದು ದಾರ ಇರ್ತದೆ. ಆ ದಾರದ ಮುಖಾಂತರ ನೀರನ್ನು ಹೀರ್ಕೊಳ್ತಾ ಇರ್ತದೆ. ನೋಡಿ, ಇನ್ನೂ ಕೆಲವು ಥರ್ಮೋಕೋಲ್ ಬಾಕ್ಸ್ಗಳು 2 ಭಾಗ ಮಾಡ್ಕೊಂಡು ಮಾಡಿದ್ದೀನಿ. ಕೆಳಗಡೆ ಭಾಗದಲ್ಲಿ ನೀರು ಇರ್ತದೆ, ಮೇಲ್ಗಡೆ ಭಾಗದಲ್ಲಿ ಗಿಡ ಇರ್ತದೆ. ನೀರನ್ನು ಅದು ಸ್ವತಃ ಹೀರ್ಕೊಳ್ತಾ ಇರ್ತದೆ. ಹಾಗಾಗಿ ಈ ಥರ್ಮೋಕೋಲ್ ಬಾಕ್ಸ್ಗೆ, ಗಿಡಕ್ಕೆ ಒಂದು ವಾರ 15 ದಿನ ನೀರು ಹಾಕ್ತಾ ಇದ್ರೂ ಅದು ಗಿಡ ಬತ್ತಿ ಹೋಗೋದಿಲ್ಲ. ಸದಾ ಅದು ಹಸಿರಾಗಿರ್ತದೆ, ಚಿಗುರ್ತಾ ಇರ್ತದೆ. ಜೊತೆಗೆ ಹೂಗಳನ್ನ ಕೂಡ ಬಿಡ್ತಾ ಇರ್ತದೆ. ಇವೆಲ್ಲ ಬಾಕ್ಸ್ಗಳು ನಿಮಗೆ ರಸ್ತೆ ಬದಿಯಲ್ಲಿ ಎಸ್ತಿರ್ತಾರೆ, ಅವನ್ನೆಲ್ಲ ನೀವು ತೊಗೊಂಡ್ಬರ್ಬೋದು. ಅಥವಾ ಈ ಥರ್ಮೋಕೋಲ್ ಬಾಕ್ಸ್ಗಳನ್ನ ಉಪಯೋಗಿಸ್ತಕ್ಕಂತಹ ಯಾವ ಉದ್ಯಮ ಇರ್ತದೆ, ಆ ಉದ್ಯಮದವ್ರನ್ನ ಕೇಳಿದ್ರೆ ಅವರು ಉಚಿತವಾಗಿ ಕೊಡ್ತಾರೆ. ಅಥವಾ ಒಂದು ಬಾಕ್ಸ್ಗೆ ಒಂದು 50 ರೂಪಾಯಿ ಅಥವಾ 100 ರೂಪಾಯಿ ಚಾರ್ಜ್ ಕೂಡ ಮಾಡ್ಬೋದು. ಬಾಕ್ಸು ತುಂಬ ಚೆನ್ನಾಗಿದ್ದರೆ ಅವುಗಳನ್ನ ತೆಗೆದುಕೊಂಡು ನೀವು, ಇವೆಲ್ಲ ಬೇರೆ ಬೇರೆ ಸೈಜ್ನಲ್ಲಿ ಬರ್ತದೆ. ನೋಡಿ, ಒಂದೊಂದು ಬಾಕ್ಸು ಒಂದೊಂದು ಸೈಜ್ ಇದೆ. ಈ ಬಾಕ್ಸ್ಗಳಲ್ಲಿ ಆಯಾ ಬಾಕ್ಸಿನ ಅಳತೆಗೆ ತಕ್ಕಂತೆ ಗಿಡಗಳನ್ನ ಹಾಕ್ತಾ ಹೋಗ್ಬೋದು. ದೊಡ್ಡ ದೊಡ್ಡ ಬಾಕ್ಸ್ಗೆ ದೊಡ್ಡ ದೊಡ್ಡ ಗಿಡಗಳನ್ನ ಹಾಕ್ಬೋದು, ಸಣ್ಣ ಬಾಕ್ಸ್ಗೆ ಸಣ್ಣ ಗಿಡ ಹಾಕ್ಬೋದು. ಈವನ್ ಮರಗಳನ್ನು ಕೂಡ ಹಾಕ್ಬೋದು. ನೋಡಿ, ಕೆಲವು ಬಾಕ್ಸ್ಗಳು ಎಷ್ಟು ದೊಡ್ಡದು ಅಂತಂದರೆ ಅದರಲ್ಲಿ ಮರನ ಬೆಳೆಸೋವಷ್ಟು ಮಣ್ಣು ಮತ್ತು ನೀರಂಶ ಸಿಗ್ತದೆ. ನೋಡಿ, ಹೂಗಳು ಚೆನ್ನಾಗಿ ಬಿಟ್ಟಿದೆ. ಇದರದ್ದು ಒಂದು ಅಡ್ವಾಂಟೇಜ್ ಏನಂತಂದರೆ, ಈ ಥರ್ಮೋಕೋಲ್ ಬಾಕ್ಸ್ಗಳದ್ದು ಅವು ಭಾರ ಕಡಿಮೆ ಇರ್ತದೆ, ಲೈಟ್ ವೆಯ್ಟ್ ಇರ್ತದೆ. ಹಾಗಾಗಿ ಸುಲಭವಾಗಿ ಎತ್ತಿಡ್ಬೋದು. ಮತ್ತು ರೂಫ್ ಟಾಪ್ಗೂ ಅಂಥ ವೆಯ್ಟ್ ಏನು ಬೀಳೋದಿಲ್ಲ. ಅಂದರೆ ನಿಮ್ಮ ಮೇಲ್ಛಾವಣಿ ತೂಕವನ್ನು ಅಷ್ಟೇನು ತಗೊಳ್ಳೋದಿಲ್ಲ. ಹಾಗಾಗಿ ಸುಲಭವಾಗಿ ಬೆಳೆಸ್ಬೋದು. ಒಂದು ಥರ್ಮೋಕೋಲ್ ಬಾಕ್ಸು ಸುಮಾರು ಏನಿಲ್ಲ ಅಂದರೆ 1 ವರ್ಷದಿಂದ 5 ವರ್ಷದವರೆಗೂ ಬಾಳಿಕೆ ಬರ್ತದೆ. ನೀವು ಹೇಗೆ ಅದನ್ನು ಸಂರಕ್ಷಿಸ್ತೀರಿ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಅದಾದ ನಂತರ ಅದು ಕ್ರ್ಯಾಕ್ ಆಗೋ ಸಮಯ ಬಂದಾಗ ಅದನ್ನು ಬದಲಾಯಿಸಬೇಕಾಗ್ತದೆ. ಅಂದರೆ ಗಿಡನ ಒಂದು ಥರ್ಮೋಕೋಲ್ ಬಾಕ್ಸ್ನಿಂದ ಇನ್ನೊಂದು ಥರ್ಮೋಕೋಲ್ ಬಾಕ್ಸ್ಗೆ ಹಾಕಬೇಕಾಗುತ್ತೆ. ಭಾಳ ಸುಲಭವಾಗಿ ಹಾಕ್ಬೋದು. ಏಕೆಂದರೆ ಥರ್ಮೋಕೋಲ್ ಬಾಕ್ಸ್ನ ಸೈಡಿಂದ ಕಟ್ ಮಾಡಿದ್ರೆ ಇಡೀ ಗಿಡ ನಿಮ್ಮ ಕೈಗೆ ಸಿಗುತ್ತೆ. ಸುಲಭವಾಗಿ ಒಂದು ಬಾಕ್ಸಿಂದ ಇನ್ನೊಂದು ಬಾಕ್ಸ್ಗೆ ಹಾಕ್ಬೋದು. ನೋಡಿ, ಇಲ್ಲಿ ಫ್ಲೋಟಿಂಗ್ ಥರ್ಮೋಕೋಲ್ ಬಾಕ್ಸು. ಕೆಳಗಡೆ ಬಾಕ್ಸ್ನಲ್ಲಿ ನೀರಿದೆ, ಮೇಲ್ಗಡೆ ಥರ್ಮೋಕೋಲ್ ಬಾಕ್ಸ್ನಲ್ಲಿ ಗಿಡ ಇದೆ. ಅದು ನೀರಿನಲ್ಲಿ ತೇಲ್ಕೊಂಡು ಬೆಳೀತಾ ಇದೆ. ನೋಡಿ, ಇವೆಲ್ಲ ಫ್ಲೋಟಿಂಗ್ ಥರ್ಮೋಕೋಲ್ ಬಾಕ್ಸ್ಗಳು. ಒಳ್ಳೊಳ್ಳೆ ಗಿಡಗಳನ್ನು ಬೆಳೀಬೋದು, ವಿವಿಧ ಜಾತಿಯ ಗಿಡಗಳನ್ನು ಕೂಡ ಬೆಳೀಬೋದು. ನೋಡಿ, ತೇಲ್ಬಿಟ್ಟಿರ್ತಕ್ಕಂತಹ ಗಿಡಗಳು. ಸ್ನೇಹಿತರೆ, ನಿಮ್ಮ ಹತ್ತಿರ ಎಲ್ಲಾದರೂ ಈ ರೀತಿಯ ಥರ್ಮೋಕೋಲ್ ಬಾಕ್ಸ್ಗಳು ಕಂಡು ಬಂದರೆ ಅದನ್ನು ಬಿಸಾಡಬೇಡಿ. ಅದನ್ನು ತೆಗೆದುಕೊಂಡು ನಂತರ ಅದನ್ನು ಗಿಡಗಳನ್ನು ಹಾಕೋದಕ್ಕೆ ಪ್ರಯತ್ನ ಪಡಿ. ಭಾಳ ಚೆನ್ನಾಗಿ ಗಿಡಗಳು ಬರ್ತವೆ. ಜೊತೆಗೆ ಈ ಗಿಡಗಳನ್ನ ಹೇಗೆ ಹಾಕೋದು ಅನ್ನೋದನ್ನು ಬೇರೆ ವಿಡಿಯೋಗಳು ಮಾಡಿದ್ದೀನಿ. ನನ್ನ ವಿಡಿಯೋಗಳನ್ನ ನೀವು ಒಂದು ಸಾರಿ ವೀಕ್ಷಿಸಿದರೆ ಎಲ್ಲ ವಿಡಿಯೋಗಳು ಬರ್ತದೆ. ಥರ್ಮೋಕೋಲ್ ಬಾಕ್ಸ್ಗೆ
ಗಿಡವನ್ನು ಹೇಗೆ ಹಾಕೋದು, ಥರ್ಮೋಕೋಲ್ ಬಾಕ್ಸನ್ನು ಹೇಗೆ ಒಂದು ಗಿಡದ ಪಾಟ್ ಥರ ಕನ್ವರ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹಾಕಿದ್ದೀನಿ. ಅವುಗಳನ್ನ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಈ ರೀತಿ ನೀವು ಗಿಡಗಳನ್ನು ಬೆಳೆಸಿದ್ದೇ ಆದರೆ ಮೇಲ್ಗಡೆ ನಿಮ್ಮ ಮೇಲ್ಛಾವಣಿ ತಂಪಾಗಿರ್ತದೆ, ಜೊತೆಗೆ ನಿಮಗೆ ಸಾಕಷ್ಟು ಹೂಗಳು ಬರ್ತದೆ. ಜೊತೆಗೆ ನೋಡಿ ತುಳಸಿ ಗಿಡ, ಹೂವಿನ ಗಿಡಗಳು, ಜೊತೆಗೆ ನಿಮಗೆ ಈ ಗಾರ್ಡನಿಂಗ್ ಮಾಡೋದ್ರಿಂದ, ಕೈತೋಟ ಮಾಡೋದ್ರಿಂದ ಒಳ್ಳೆಯ ವ್ಯಾಯಾಮ ಕೂಡ ಸಿಗುತ್ತೆ. ಮನಸ್ಸಿಗೆ ಸಂತೋಷವನ್ನು, ನೆಮ್ಮದಿಯನ್ನು ಸಹ ಸಿಗುತ್ತೆ. ನಿಮಗೆ ಬರೀ ಶಾರೀರಿಕ ಆರೋಗ್ಯ ಅಲ್ಲ, ಮಾನಸಿಕ ಆರೋಗ್ಯವನ್ನು ಕೂಡ ಈ ಕೈತೋಟಗಳು ಕೊಡ್ತವೆ. ಆದ್ದರಿಂದ ನಿಮ್ಮ ಮೇಲ್ಛಾವಣಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ಬರೀ ಗಿಡಗಳನ್ನೇ ಅಲ್ಲ, ಈವನ್ ಬೇಕಾದರೆ ನೀವು ತರಕಾರಿಗಳನ್ನು ಕೂಡ ಬೆಳಿಬೋದು, ಹಣ್ಣುಗಳನ್ನು, ಹಂಪಲುಗಳನ್ನು ಕೂಡ ಬೆಳಿಬೋದು. ನಾನು ಬಹುತೇಕ ಗಿಡಗಳಿಗೆ ಬರೀ ಹೂವಿನ ಗಿಡಗಳು ಮತ್ತು ಅಲಂಕಾರಿಕ ಗಿಡಗಳನ್ನು ಬೆಳೆದಿದ್ದೀನಿ. ಇದೇ ರೀತಿ ಬೇರೆ ಬೇರೆ ರೀತಿಯ ಗಿಡಗಳನ್ನು ನೀವು ಬೆಳಿಬೋದು. ಲಾಭದಾಯಕವಾಗಿ ಕೂಡ ಇದನ್ನು ಮಾರ್ಪಾಡು ಮಾಡ್ಬೋದು. ಮನಸ್ಸಿಗೆ ಖುಷಿಯನ್ನು ಕೊಡ್ತದೆ, ನೆಮ್ಮದಿಯನ್ನು ಕೊಡ್ತದೆ ಮತ್ತು ಈ ಪರಿಸರವನ್ನು ರಕ್ಷಿಸ್ತದೆ. ಅದರಿಂದ ನೀವೆಲ್ಲರೂ ಈ ಥರ್ಮೋಕೋಲ್ ಬಾಕ್ಸ್ಗಳನ್ನ ಉಪಯೋಗಿಸ್ಕೊಂಡು ಅದರಿಂದ ಗಿಡಗಳನ್ನು ಬೆಳೆದು ಪರಿಸರನ ಸಂರಕ್ಷಣೆ ಮಾಡಿ ಮತ್ತು ನಿಮ್ಮ ವ್ಯಾಯಾಮ, ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಡಾಕ್ಟರ್ ಸಿ ಶರತ್ ಕುಮಾರ್ ಸಾಯಿ.